ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹಾರರ್ ಸ್ಟೋರಿ ಒಟ್ಟಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇವತ್ತಿನ ಹಾರರ್ ಸ್ಟೋರಿ ಆ್ಯಕ್ಚುಲಿ ದೇವಿ ಮನೆ ಘಾಟ್ ಅಂತ ಒಂದು ಪ್ಲೇಸ್ ಇದೆ. ಈ ಘಾಟ್ ಆ್ಯಕ್ಚುಲಿ ಸಿರ್ಸಿಯಾಗೆ ಕುಮಟೆ ಎಂಬ 2 ಪ್ಲೇಸನ್ನು ಜಾಯಿನ್ ಮಾಡುತ್ತೆ. ಅಲ್ಲಿ ಆದಂಥ ಒಂದು ಕಥೆನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಹೀಗೆ ಎಂಡ್ವರೆಗೆ ನೋಡ್ತಾ ಹೋಗಿ. ಒಂದು ವೇಳೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಹಾಗೆ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ನಾನು ಮೊದಲು ಹೇಳಿದಾಗೆ ಈ ಕತೆ ಆಗಿದ್ದು ದೇವಿ ಮನೆ ಘಾಟ್ ಎಂಬ ಪ್ಲೇಸಲ್ಲಿ ಅಂತ. ಈ ಒಂದು ಘಾಟ್ ಆ್ಯಕ್ಚುಲಿ ಸಿರ್ಸಿಯ ಕುಮಟನ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ಆ ಎರಡೂ ವಿಲೇಜ್ನ ಕನೆಕ್ಟ್ ಮಾಡುವಂಥ ಘಾಟ್ ಇದು. ಅಲ್ಲಿ ಆದಂಥ ಒಂದು ನೈಜ ಕತೆ ಅಂತ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಮೇಲ್ ಮೂಲಕ ಕಳಿಸಿದಂಥ ಕತೆ ಇದು. ಬರೀ ಕತೆ ಬಗೆಗಿನ ಅಭಿಪ್ರಾಯವನ್ನು ನಾನು ನಿಮ್ಮೊಟ್ಟಿಗೆ ಎಂಡಲ್ಲಿ ಹಂಚಿಕೊಳ್ತೇನೆ. ಸೊ ಕತೆ ಇವಾಗ ಶುರು ಮಾಡೋಣ. ಆ್ಯಕ್ಚುಲಿ ನನಗೆ ಈ ಕತೆ ಕೊಟ್ಟಿದ್ದು ನನ್ನೊಬ್ಬ ಸಬ್ಸ್ಕ್ರೈಬರ್. ಅವರ ಹೆಸರು ಪ್ರಜ್ವಲ್ ಅಂತ. ಪ್ರಜ್ವಲ್ ಆ್ಯಕ್ಚುಲಿ ಮೂಲತಃ ಸಿರ್ಸಿಯವರು. ಹುಟ್ಟಿದಾಗಿಂದ ಅವರು ಆ ಊರಲ್ಲೇ ಬೆಳೆದು ಹಾಗೆ ಅಲ್ಲೇ ಒಂದು ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾರೆ. ಅವರ ಫ್ಯಾಮಿಲಿ ಆ್ಯಕ್ಚುಲಿ ರಿಚ್ ಆಗಿತ್ತು. ಹಾಗೆ ಅವನಿಗೆ ರಜೆ ಸಿಕ್ಕರೆ ಸಾಕು ಆ ಪ್ಲೇಸ್ಗೆ ಈ ಪ್ಲೇಸ್ಗೆ ತಿರುಗಾಡುವಂಥ ಒಂದು ಹುಚ್ಚಿತ್ತು. ಅದು ಒಬ್ಬನೇ ಅಲ್ಲ, ಅವನ 2 ಆತ್ಮೀಯ ಗೆಳೆಯರೊಟ್ಟಿಗೆ. ಅವರ ಹೆಸರು ಸುಮಂತ್ ಹಾಗೆ ರಾಘವೇಂದ್ರ ಅಂತ. ಪ್ರಜ್ವಲ್ ಬಳಿ ಒಂದು ಕಾರಿತ್ತು. ತಾನೇ ಸಂಪಾದನೆ ಮಾಡಿ ತನ್ನ ಓನ್ ಹಣದಿಂದ ತಗೊಂಡಂಥ ಕಾರದು. ಅವನು ಎಲ್ಲೇ ತಿರುಗಲಿಕ್ಕೆ ಹೋದರೂ ಕೂಡ ಆ ಒಂದು ಕಾರೊಟ್ಟಿಗೆ ಪರ್ಟಿಕ್ಯುಲರ್ ಆಗಿ ಆ 2 ಸ್ನೇಹಿತರೊಟ್ಟಿಗೆ ತಿರುಗಲಿಕ್ಕೆ ಹೋಗ್ತಿದ್ದ. ಕಾಲೇಜಲ್ಲಿ ಆಫೀಸಲ್ಲೆಲ್ಲ ಫ್ರೆಂಡ್ಸ್ ಇದ್ದರೂ ಕೂಡ ಅವನು ಯಾವಾಗಲೂ 2 ಸ್ನೇಹಿತರನ್ನೇ ತಿರುಗಲಿಕ್ಕೆ ಪ್ರಿಫರ್ ಮಾಡ್ತಿದ್ದ. ಎನಿವೇ ಹೀಗೆ ಅವನು ಒಂದಿನ ರಾತ್ರಿ ಮಾಡಿದಂಥ ಪ್ರಯಾಣವು ಅವನ ಲೈಫಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿತಂತೆ. ಪ್ರಜ್ವಲ್ ಈ ಕಥೆಯಲ್ಲಿ ಹೇಳಿರೋ ಪ್ರಕಾರ ದೇವಿ ಮನೆ ಘಾಟ್ ಏನು ಹಾಂಟೆಡ್ ಪ್ಲೇಸ್ ಅಲ್ಲ. ಇಲ್ಲಿವರೆಗೆ ಆ ಪ್ಲೇಸಲ್ಲಿ ಯಾವ ಹಾರರ್ ಎಕ್ಸ್ಪೀರಿಯನ್ಸ್ ಕೂಡ ಅವರಿಗಾಗಲಿ ಅಲ್ಲಿರೋ ಜನಗಳಿಗಾಗಲಿ ಆಗಿಲ್ಲಂತೆ. ಬಟ್ ನನ್ನ ಪ್ರಕಾರ ಘಾಟ್ ಎಂಬುದು ಯಾವಾಗಲೂ ಒಂದು ಹಾಂಟೆಡ್ ಪ್ಲೇಸ್ ಆಗಿರುತ್ತೆ. ಅಲ್ಲಿ ದೆವ್ವಗಳ ಓಡಾಟ ಯಾವಾಗಲೂ ಇದ್ದಿರುತ್ತೆ. ಫಾರ್ ಎಕ್ಸಾಂಪಲ್ ಚಾರ್ಮಾಡಿ ಘಾಟ್, ಶಿರಾಡಿ ಘಾಟ್, ಆಗುಂಬೆ ಘಾಟ್ ಅಂತಲ್ಲ. ಸೊ ಇವಾಗ ಕತೆ ಕಡೆ ಬಂದರೆ ಪ್ರಜ್ವಲ್, ರಾಘವೇಂದ್ರ ಹಾಗೆ ಸುಮಂತ್ ಈ 3 ಆವತ್ತೊಂದಿನ ರಾತ್ರಿ ಊಟದಲ್ಲಿರುವ ಒಂದು ಪ್ಲೇಸಲ್ಲಿ ಆಗ್ತಿರೋ ಫಂಕ್ಷನ್ನ ಅಟೆಂಡ್ ಮಾಡಬೇಕಂತ ಅವರು ರಾತ್ರಿ ಹೊತ್ತಲ್ಲಿ ಹೊರಟಿರ್ತಾರೆ. ಪ್ರಜ್ವಲ್ನ ಮನೆಯವರು ಈ ಹೊತ್ತಲ್ಲಿ ಹೊರಡೋದು ಬೇಡ, ದೇವಿ ಮನೆ ಘಾಟ್ ಆ್ಯಕ್ಚುಲಿ ಅಷ್ಟೇನು ಸೇಫ್ ಅಲ್ಲ ಈ ಹೊತ್ತಲ್ಲಿ ಪ್ರಯಾಣ ಮಾಡಲಿಕ್ಕೆ ಅಂತ ಅಡ್ವೈಸ್ ಮಾಡಿದರು. ಬಟ್ ಅವನಾಗಲಿ ಅವನ ಫ್ರೆಂಡ್ಸ್ ಆಗಲಿ ಅವ್ರ ಮಾತನ್ನು ಕೇರ್ ಮಾಡಲಿಲ್ಲ. ಯಾಕಂದರೆ ಅವರೆಲ್ಲ ಯಂಗ್ಸ್ಟರ್ಸ್. ಈ ಭೂತ ದೆವ್ವಕ್ಕೆಲ್ಲ ಯಾವತ್ತೂ ಕೇರ್ ಮಾಡಿದವರಲ್ಲ. ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು, ನಮ್ಮ ಲೈಫಲ್ಲಿ ಅನುಭವಗಳು ಬೇಕೇ ಬೇಕು ಅಂತ ಆ ಒಂದು ಮೈಂಡ್ಸೆಟ್ ಇರುವ 3 ಫ್ರೆಂಡ್ಸ್ ಅವರು. ಬಟ್ ಈ ಘಟನೆ ಆದಮೇಲೆ ಅವರ ಮೈಂಡ್ಸೆಟ್ ಪೂರ್ತಿಯಾಗಿ ಚೇಂಜ್ ಆಗಿತ್ತಂತೆ. ಎನಿವೇ ಒಂದು 8 ಗಂಟೆ ಹಾಗೆ 3 ಜನ ತುಂಬ ಖುಷಿಯಲ್ಲೇ ಕಾರ್ ಮೂಲಕ ಸಿರ್ಸಿಯಿಂದ ತಮ್ಮ ಜರ್ನಿನ ಶುರು ಮಾಡ್ತಾರೆ. ಸಿರ್ಸಿಯಿಂದ ದೇವಿ ಮನೆ ಘಾಟ್ ರೀಚ್ ಆಗಲಿಕ್ಕೆ ಎಷ್ಟೊತ್ತು ಬೇಕು, ಕರೆಕ್ಟಾಗಿ ಎಲ್ಲೋಗ್ಬೇಕಂತ ಗೊತ್ತಿಲ್ಲ. ಅವರು ಕಥೆಯಲ್ಲಿ ಹೇಳಿದ ಪ್ರಕಾರ ಒಂದು 15 ನಿಮಿಷದ ನಂತರ ಅವರು ದೇವಿ ಮನೆ ಘಾಟ್ನ ಏರಲಿಕ್ಕೆ ಶುರು ಮಾಡ್ತಾರಂತೆ. ಈ ಕಥೆಯಲ್ಲಿ ಅವರು ಆ ದೇವಿ ಮನೆ ಘಾಟ್ನ ಬ್ರೀಫಾಗಿ ವರ್ಣಿಸಿದ ರೀತಿನ ನಾನು ನಿಮಗೆ ಹೇಳಲೇಬೇಕು. ಘಾಟ್ ಆ್ಯಕ್ಚುಲಿ ರಾತ್ರಿ ಹೊತ್ತಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಒಂದೇ ಒಂದು ಬೀದಿ ದೀಪ ಕೂಡ ಆ ಘಾಟ್ ಸೆಕ್ಷನಲ್ಲಿ ಇರೋದಿಲ್ಲ. ಎಂಥವ್ರು ಬೇಕಾದರೂ ನೋಡಿದರೆ, ರಾತ್ರಿ ಹೊತ್ತಲ್ಲಿ ನೋಡಿದರೆ ಹೆದರಿ ದಿಗ್ಲಾಗಬೇಕು ಆ ಒಂದು ವಾತಾವರಣ. ಅಂದರೆ ದಾರಿಲಿ ಹೋಗ್ತಿರುವಾಗ ಎಲ್ಲೂ ಕೂಡ ಕಾರ್ ಸ್ಟಾಪ್ ಮಾಡಿ ಇಳಿಯೋದು ಬೇಡ, ಒಂದೇ ಸಮನೆ ರೀಚ್ ಆಗಿ ಈ ಘಾಟ್ನ ಕ್ರಾಸ್ ಮಾಡಿದರೆ ಸಾಕು ಅಂತ ಅನುಭವ ಆಗೋ ರೀತಿ ಇತ್ತು ಆ ಒಂದು ಘಾಟ್. ಆ ಘಾಟ್ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಘಾಟ್ ಕೂಡ ರಾತ್ರಿ ಹೊತ್ತಲ್ಲಿ ಭಯಾನಕವಾಗಿರುತ್ತೆ. ಎನಿವೇ ಅವರಿಗೆ ಹೋಗುವಾಗ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅವರು ತುಂಬ ಸೇಫಾಗಿ ಆ ಒಂದು ಪ್ಲೇಸ್ನ ರೀಚ್ ಆಗಿ ನಂತರ ಆ ಫಂಕ್ಷನ್ನ ಅಟೆಂಡ್ ಆಗಿ ತುಂಬ ಹೊತ್ತು, ಅಂದರೆ ಒಂದು 10-11 ಗಂಟೆ ಹಾಗೆ ಅಲ್ಲಿ ಎಂಜಾಯ್ ಮಾಡೋದೆಲ್ಲ ಮಾಡಿ ಆ ಹೊತ್ತಿಗೆ ಅವರು ಅಲ್ಲಿಂದ ರಿಟರ್ನ್ ಬರೋಕ್ಕೆ ಶುರು ಮಾಡ್ತಾರೆ.
ರಿಟರ್ನ್ ಬರುವಾಗ ಅಲ್ಲಿರೋ ಫ್ರೆಂಡ್ಸ್ಗಳು ಕೂಡ ಅವರಿಗೆ ತಡೆ ಹಾಕ್ತಾರೆ, ಈ ಹೊತ್ತಲ್ಲಿ ಹೋಗೋದು ಅತ್ಯಂತ ಅಪಾಯಕಾರಿ ಅಂತ. ಬಟ್ ಇವ್ರಿಗೆ ಗೊತ್ತಲ್ಲ, ಅದೆಲ್ಲ ನಮಗೆ ಕಾಮನ್. ನಾವು ಎಕ್ಸ್ಪೀರಿಯನ್ಸ್ನ ಮಾಡಬೇಕು, ಅದೇನೇ ಆಗಲಿ ನಾವು ಈ ಟೈಮಲ್ಲಿ ಆ ಘಾಟ್ನ ಕ್ರಾಸ್ ಮಾಡ್ತೇವಂತ ಒಂದು ಬಂಡ ಧೈರ್ಯದಲ್ಲಿ ಅವರು ಆ ಘಾಟ್ನ ಇಳಿಯೋಕೆ ಶುರು ಮಾಡ್ತಾರೆ. ಇವ್ರಿಗೆ ಸ್ವಲ್ಪ ಟೈಮ್ ಪಾಸ್ ಆಗಬೇಕಂತ ಕಾರಲ್ಲಿ ಸಾಂಗ್ ಮ್ಯೂಸಿಕ್ನೆಲ್ಲ ಪ್ಲೇ ಮಾಡಿಕೊಂಡು ಅತ್ಯಂತ ಗಮ್ಮತ್ತು ಮಾಡಿಕೊಂಡು ಅವರಲ್ಲಿಂದ ಬರ್ತಿರ್ತಾರೆ. ಆ್ಯಕ್ಚುಲಿ ಘಾಟ್ ಮೂಲಕ ಬರುವಾಗ ಸಾಂಗ್ ಪ್ಲೇ ಮಾಡಬಾರ್ದು. ಇಲ್ಲಿ ಗಾಡಿ ಆ್ಯಕ್ಚುಲಿ ಪ್ರಜ್ವಲ್ದೇ ಆಗಿದ್ದರಿಂದ ಬರುವಾಗ ಕೂಡ ಅವನೇ ಡ್ರೈವ್ ಮಾಡ್ತಿದ್ದ, ಇವನ್ ಹೋಗುವಾಗ ಕೂಡ ಅವನೇ ಡ್ರೈವ್ ಮಾಡ್ತಿರ್ತಾನೆ. ಒಂದು ಸುಮಾರು ಹೊತ್ತು ಘಾಟ್ನ ಕ್ರಾಸ್ ಮಾಡಿದ ನಂತರ ಅವರಿಗೆ ಘಾಟ್ನ ಒಂದು ಸೆಕ್ಷನಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಪ್ರಜ್ವಲ್ಗೆ ಕಾರ್ನ ಸ್ಟೇರಿಂಗ್ನ ಯಾರೋ ಎಳೆತಿರುವ ಹಾಗೆ ಅವನಿಗೆ ಭಾಸವಾಗುತ್ತೆ. ಅಂದರೆ ಡ್ರೈವ್ ಮಾಡ್ತಿರೋರಿಗೆ ಗೊತ್ತಾಗುತ್ತೆ ಸ್ಟೇರಿಂಗ್ ತಮ್ಮ ಕೈಲಿದ್ದರೆ ಯಾವ ರೀತಿಯಾಗಿರುತ್ತೆ, ಬೇರೆಯವರು ಅದ್ರ ಮೇಲೆ ಪ್ರೆಷರ್ ಹಾಕಿದರೆ ಯಾವ ರೀತಿಯಾಗಿರುತ್ತೆ ಅಂತ. ಸೇಮ್ ಪ್ರಜ್ವಲ್ಗೂ ಕೂಡ ಅದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ. ಅಂದರೆ ಯಾರೋ ತನ್ನ ಸ್ಟೇರಿಂಗ್ನ ಎಳೆತಿರುವ ಹಾಗೆ. ಇವನು ಫಸ್ಟಿಗೆ ತನ್ನ ಪಕ್ಕದಲ್ಲಿ ಕೂತಿದ್ದ ಸುಮಂತ್ ಏನೋ ಅಂತ ಅವನಿಗೆ ಬೈತಾನೆ. ಬಟ್ ಸುಮಂತ್ ಆ್ಯಕ್ಚುಲಿ ಸುಮ್ಮನೆ ಕೂತಿದ್ದ. ಅವನು ಯಾಕೆ ಸ್ಟೇರಿಂಗ್ಗೆ ಕೈ ಹಾಕ್ತಾನೆ, ಅದು ಆ ಘಾಟಲ್ಲಿ. ಇಫ್ ಇನ್ ಕೇಸ್ ಒಂದು ರಾಂಗ್ ಮೂವ್ ಆದರೂ ಕೂಡ ಅವರೆಲ್ಲರೂ ಕೂಡ ಪ್ರಪಾತದಲ್ಲಿ ಬಿದ್ದಿರ್ತಾರೆ. ಎನಿವೇ ಅದೇ ರೀತಿ ಪ್ರಜ್ವಲ್ಗೆ 2-3 ಸಾರಿ ಅನುಭವ ಆಗುತ್ತೆ. ಇವನು ಅದನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಒಂದು ಕಡೆ ಗಾಡಿ ಸ್ಟಾಪ್ ಮಾಡಿ ಅವರಿಬ್ಬರು ಕೂಡ ಜೋರು ಮಾಡ್ತಾನೆ, ಇವಾಗಲೇ ಮ್ಯೂಸಿಕ್ ಸ್ಟಾಪ್ ಮಾಡಿ, ನಾವೀಗ ಕ್ರಾಸ್ ಮಾಡ್ತಿರೋದು ಘಾಟ್ ಆ್ಯಕ್ಚುಲಿ, ಇಲ್ಲಿ ತಮಾಷೆ ಬೇಡ, ನೀವೆಲ್ಲರೂ ಕೂಡ ಮ್ಯೂಸಿಕ್ನ ಸ್ಟಾಪ್ ಮಾಡಿ ಆರಾಮ್ಸೆ ಕೂತ್ಕೊಳ್ಳಿ, ಘಾಟ್ನ ಕ್ರಾಸ್ ಮಾಡಿ ಆದ ನಂತರ ಬೇಕಾದರೆ ಎಂಜಾಯ್ ಮಾಡುವಂತ ಅವನು ತುಂಬ ಸೀರಿಯಸ್ ಆಗಿ ಬೈತಾನೆ. ಇವರು ಕೂಡ ಸರಿ ಅಂತ ಮ್ಯೂಸಿಕ್ನೆಲ್ಲ ಸ್ಟಾಪ್ ಮಾಡಿ ಸುಮ್ಮನೆ ಮಲ್ತಾರೆ. ಸುಮಾರು ಹೊತ್ತಿನ ನಂತರ ಪ್ರಜ್ವಲ್ಗೆ ಮತ್ತೆ ಪುನಃ ಅದೇ ರೀತಿಯಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ತನ್ನ ಸ್ಟೇರಿಂಗ್ನ ಯಾವುದೋ ಒಂದು ಅಮಾನುಷ ಶಕ್ತಿ ಎಳೆತಿರುವ ಹಾಗೆ. ಆ್ಯಂಡ್ ಒನ್ ಮೂಮೆಂಟಲ್ಲಿ ಆ ಶಕ್ತಿ ಏನಿದೆ ಅದು ಬಲವಾಗಿ ಪ್ರಯೋಗವಾಗಿ ಅವನಿಗೆ ಗಾಡಿನ ಕಂಟ್ರೋಲ್ ಮಾಡಲಿಕ್ಕಾಗದೆ ಇನ್ನೇನು ಆ ಗಾಡಿ ಪ್ರಪಾತಕ್ಕೆ ಹೋಗಿ ಬೀಳಬೇಕು. ಅವನು ಹೇಗೂ ಅದನ್ನ ಅಡ್ಜಸ್ಟ್ ಮಾಡಿ ಒಂದು ಕಡೆ ಹೋಗಿ ಆ ಗಾಡಿನ ಕುಟ್ಟಿ ಬಿಡ್ತಾನೆ, ಅಂದರೆ ಡಿಕ್ಕಿ ಹೊಡೆದು ಬಿಡ್ತಾನೆ. ಆ ಒಂದು ಆಕ್ಸಿಡೆಂಟ್ ಆಗಿದ್ದು ನೋಡಿ ಪಕ್ಕದಲ್ಲಿ ಮಲಗಿದ್ದ ಅವರಿಬ್ಬರು ಕೂಡ ಎಚ್ಚರವಾಗಿ ಏನಾಯ್ತಂತ ಒಮ್ಮೆಲೆ ದಿಗಿಲಾಗಿ ಹೋಗ್ತಾರೆ. ಆವಾಗ ಅವನು ಆಗಿದ್ದೆಲ್ಲವನ್ನ ಹೇಳ್ತಾನೆ. ನಾನು ಡ್ರೈವ್ ಮಾಡ್ತಿರುವಾಗ ಯಾರೋ ನನ್ನ ಸ್ಟೇರಿಂಗ್ನ ಈ ರೀತಿಯಾಗಿ ಟರ್ನ್ ಮಾಡಿದರು, ಸೊ ನನಗೆ ಬ್ಯಾಲೆನ್ಸ್ ಮಾಡಲಿಕ್ಕಾಗದೆ ಆಕ್ಸಿಡೆಂಟ್ ಆಯಿತು ಅಂತ ಅವನು ಹೇಳ್ತಾನೆ. ಆ ಮಾತು ಕೇಳಿ ನಿಜವಾಗ್ಲೂ ಅವರೆಲ್ಲರೂ ಕೂಡ ಅದೇ ಕೂಡಲೇ ಕಾರಿಂದ ಕೆಳಗಿಳಿತಾರೆ. ಹಾಗೆ ಪ್ರಜ್ವಲ್ ತನ್ನ ಮೊಬೈಲ್ ಮೂಲಕ ತಂದೆಗೆ ಕಾಲ್ ಮಾಡ್ತಾನೆ, ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ. ಹಾಗೆ ಆಕ್ಸಿಡೆಂಟ್ ಆಗಿದ್ದ ಗಾಡಿಯ ಫೋಟೋನ ಕೂಡ ಅವನ ತಂದೆಗೆ ಸೆಂಡ್ ಮಾಡ್ತಾನೆ. ಆ ಫೋಟೋನ ನೋಡಿದ ಕೂಡಲೇ ಅವನ ತಂದೆಗೆ ನಿಜವಾಗ್ಲೂ ಒಂದ್ಸಲ ಗಾಬರಿ ಆಗುತ್ತೆ. ಹಾಗೆ ಪ್ರಜ್ವಲ್ಗೆ ಕಾಲ್ ಮಾಡಿ ಹೇಳ್ತಾರೆ, ಈ ಕೂಡಲೇ ಅಲ್ಲಿ ಯಾವುದಾದ್ರೂ ಗಾಡಿ ಸಿಕ್ಕಿದ್ರೆ ಅದನ್ನ ಹತ್ಕೊಂಡು ಮನೆ ರೀಚ್ ಆಗಿ, ಗಾಡಿ ಸಾಯ್ಲಿ ನೀವು ಫಸ್ಟ್ ರೀಚ್ ಆಗಿ ಅಂತ ಬೊಬ್ಬೆ ಹೊಡಿತಿರ್ತಾನೆ. ಪ್ರಜ್ವಲ್ಗೆ ಅರ್ಥ ಆಗಲ್ಲ. ಅವನು ಕಾರಣ ಕೇಳೋಕ್ಕೆ ಒದ್ದಾಡ್ತಿರ್ತಾನೆ. ಬಟ್ ಅಪ್ಪ ಕಾರಣ ಹೇಳಲಿಕ್ಕೆ ರೆಡಿ ಇಲ್ಲ. ನೀವು ಈ ಕೂಡಲೇ ಇಲ್ಲಿ ಬಂದ ಕೂಡಲೇ ನಿಮಗೆ ರೀಸನ್ ಹೇಳ್ತೇನೆ ಅಂತ ಅವನು ಗದರಿಸ್ತಾನೆ. ಇವರೇ ಕೂಡ ಏನೋ ಅಪಾಯ ಆಗಿರಬೇಕು, ಅಂದರೆ ಅವ್ರು ಹೇಳ್ತಿರೋದ್ರಲ್ಲಿ ಒಂದು ಅರ್ಥ ಇರಬೇಕು ಅಂತ ಅದೇ ಕೂಡಲೇ ಅಲ್ಲಲ್ಲಿ ಪಾಸ್ ಆಗ್ತಿರುವ ಒಂದು ಗಾಡಿನ ಹಿಡ್ಕೊಂಡು ಮನೆಗೆ ರೀಚ್ ಆಗ್ತಾರೆ. ಮನೆಗೆ ರೀಚ್ ಆದ ನಂತರ ಪ್ರಜ್ವಲ್ ಅಪ್ಪನ ಹತ್ರ ಕೇಳ್ತಾನೆ, ಯಾಕಿಷ್ಟು ಅರ್ಜೆಂಟಲ್ಲಿ ಬರೋಕ್ಕೆ ಹೇಳಿದ್ರಿ ಅಂತ. ಆವಾಗ ಅಪ್ಪ ಅವನು ಕಳಿಸಿದ ಫೋಟೋನೇ ಅವನಿಗೆ ತೋರಿಸ್ತಾರೆ. ಆ್ಯಕ್ಚುಲಿ ಆ ಫೋಟೋ ನೋಡಿ ನಿಜವಾಗ್ಲೂ ಪ್ರಜ್ವಲ್ ಹೆದರಿ ಹೋಗ್ತಾನೆ. ಯಾಕಂದರೆ ಡ್ರೈವರ್ ಸೀಟಲ್ಲಿ ಯಾವುದೋ ಒಂದು ದೆವ್ವ ಕೂತಿರೋದು ಆ ಒಂದು ಫೋಟೋದಲ್ಲಿ ಕ್ಯಾಪ್ಚರ್ ಆಗಿತ್ತು. ಇದು ಆ್ಯಕ್ಚುಲಿ ನಡೆದಂಥ ಘಟನೆ ಅಂತ ಹೇಳ್ತಾರೆ. ಬಟ್ ಇದು ಫೇಕ್ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೇನೆ. ನಂಗೆ ಗೊತ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಯಾಕೆ ಈ ರೀತಿಯಾಗಿ ಕತೆ ಮಾಡಿ ಸೆಂಡ್ ಮಾಡ್ತಿದ್ದಾರಂತ. ಅವರೊಳಗಿರೋ ಒಬ್ಬ ಕತೆಗಾರನ ಈ ರೀತಿಯಾಗಿ ಹೊರತರಲಿಕ್ಕೆ ಕತೆಗಳನ್ನ ಮಾಡಿ ನನಗೆ ಕಳಿಸ್ತಿರ್ಬೇಕು. ಬಟ್ ನಾನು ನೀವೇನೇ ಕೊಟ್ಟರು ಕೂಡ ಕತೆಯನ್ನು ವಿಡಿಯೋ ಆಗಿ ಮಾಡ್ತಿರ್ತೇನೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.